ನಮಸ್ಕಾರ ಬಂಧುಗಳೇ. ನಮಸ್ಕಾರ ಬಂಧುಗಳೇ. ಮಾಮಾಸ್ ಕೈ ರುಚಿಗೆ ಸ್ವಾಗತ ಸುಸ್ವಾಗತ. ಪುಟ ದಿಢೀರ್ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು. ಚಿತ್ರಾನ್ನ ಹೌದು. ಎಲ್ಲರೂ ಮಾಡೋದೇನು ಹೇಳು? ಅವಲಕ್ಕಿ ಚಿತ್ರಾನ್ನ, ಅವಲಕ್ಕಿ ಉಪ್ಪಿಟ್ಟು, ಹೌದು, ಗೊಜ್ಜು ಅವಲಕ್ಕಿ, ಹೌದು, ಈ ಥರದ್ದು. ಹುಳಿ ಅಥವಾ ಅವಲಕ್ಕಿ. ಸಂಜೆ ಹೊತ್ತು ಕಾಫಿ ಟೀ ಜೊತೆಗೆ ಹುಳಿ ಅವಲಕ್ಕಿ, ಈ ಥರ ಐಟಮ್ಗಳು ನಾವು ಮಾಡ್ತೀವಿ. ಹೌದು. ಈ ದಿಢೀರ್ ಮಕ್ಕಳಿಗೋಸ್ಕರ ಮಾಡೋದು ಒಂದು ಕ್ಯಾಪ್ಸಿಕಮ್ ಚಿತ್ರಾನ್ನ. ಕ್ಯಾಪ್ಸಿಕಮ್ಮು ಬಟಾಣಿ ಎಲ್ಲ ಹಾಕ್ಬಿಟ್ಟು ಒಂದು ಚಿತ್ರಾನ್ನ. ಸ್ಟವ್ ಹಚ್ಚಿರ? ಸ್ಟವ್ ಹಚ್ಕೊಂಡಿದ್ದೀವಿ. ಒಂಚೂರು ಕಾಯಿಲಿ. ಕ್ಯಾಪ್ಸಿಕಮ್ ಚಿತ್ರಾನ್ನಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಅನ್ನ, ಹಸಿ ಬಟಾಣಿ ಕಾಳು, ಕ್ಯಾಪ್ಸಿಕಮ್, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ, ಅರಿಶಿಣ ಪುಡಿ, ಹಸಿಮೆಣಸಿನಕಾಯಿ ಪೇಸ್ಟು, ನಿಂಬೆಹಣ್ಣಿನ ರಸ, ಎಣ್ಣೆ ಹಾಗೂ ಉಪ್ಪು. ಬಾಣಲಿ ಕಾದಿದೆ. ಇವಾಗ ಎಣ್ಣೆ ಹಾಕ್ಬಿಟ್ಟ. ಈ ಅನ್ನ ನೋಡಿಕೊಂಡು ಅನ್ನಕ್ಕೆ ಎಷ್ಟಿದೆಯೋ ಅಷ್ಟೇ ಎಣ್ಣೆ. 2 ಸಾಕುಬಿಟ್ಟ. 3 ಸಾಸಿವೆ ಸಾಕು. ಒಂದು ಸಣ್ಣ ಚಮಚ ಸಾಸಿವೆ. ಅನ್ನನೇ ಕಮ್ಮಿ ಇದೆಯಲ್ಲ. ಜೀರಿಗೆ ಹಾಕ್ಲಾ? ಜೀರಿಗೆ ಒಂದು ಅರ್ಧ ಚಮಚ, ಅರ್ಧ ಹಾಕಿಬಿಟ್ಟೆ ಸಾಕು ಫ್ಲೇವರ್ಗೆ. ಹಸಿಮೆಣಸಿನ್ಕಾಯಿ ಖಾರಕ್ಕೆ ಅನುಗುಣವಾಗಿ ಹಾಕೋಬೋದು. ನಾನಿಲ್ಲಿ ಚಿಕ್ಕದಾಗಿರೋ 2 ತುಂಡನ್ನು ಹಾಕೋತಾ ಇದ್ದೀನಿ. ಕಡಲೆಬೇಳೆ ಸಾಕು. ಉದ್ದಿನಬೇಳೆ ಒಂದು ಅರ್ಧ ಚಮಚ. ಒಂದು 3 ಜನಕ್ಕೆ, 2ರಿಂದ 3 ಜನ. ಈಗ ಕಡಲೆ ಬೀಜ ಸಾಕು ಪುಟ್ಟ. ಯಾವುದು ಜಾಸ್ತಿ ಬೇಡ, ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ. ಹೌದು. ಯಾವುದೇ ಅತಿ ಆದ್ರೂ ಚೆನ್ನಾಗಿರಲ್ಲ ಅಲ್ವಾ? ಯಾವುದು? ಈಗ ಏನು ಮಾಡ್ತಾ ಇರೋದು ನಾವು? ಚಿತ್ರಾನ್ನ. ಇದು ಬಟಾಣಿ ಹಾಕ್ತಾ ಇದ್ದೀನಿ. ಆಮೇಲೆ ಹಾಕೋಣ. ಕ್ಯಾಪ್ಸಿಕಮ್ ಹಾಕ್ಬಿಡ್ಬಿಟ್ಟ. ಸಾಕು ಸಾಕು. ಹಾಗೆ ಹೋಯ್ತಲ್ಲ. ಈ ಚಿತ್ರಾನ್ನ ಅಂತಂದರೆ ಎಲ್ರಿಗೂ ಫೇವ್ರೇಟು. ಹೌದು, ಪ್ರತಿಯೊಬ್ಬರಿಗೂ, ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಫೇವ್ರೇಟು. ನಮ್ಮ ಉಪೇಂದ್ರ ಅವ್ರಿಗಂತೂ ಬಹಳ ಫೇವ್ರೇಟ್. ಅದಕ್ಕೆ ಅವರು ಚಿತ್ರಾನ್ನ ಅಂತ ಹಾಡೇ ಮಾಡಿಬಿಟ್ರು. ಚಿತ್ರಾನ್ನ 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 ಅಂತ ಹಾಡೇ ಮಾಡ್ಬಿಟ್ಟಿದ್ದಾರೆ. ಹೌದು, ಅವರು ತುಂಬ ಫೇವ್ರೇಟ್. ಯಾರು ಫೇವ್ರೇಟ್ ಅಲ್ಲ? ಹೌದು. ನನ್ಗೇನು ಅನ್ಸುತ್ತೆ ಅಂದರೆ, ಚಿತ್ರಾನ್ನ ಯಾವಾಗಲೂ ತಿನ್ನೋವಾಗ ನನಗೊಂದು ಯೋಚನೆ ಬರುತ್ತೆ. ಏನು ಅಂದರೆ, ಇದು ಕಲರ್ಫುಲ್ ಆಗಿರುತ್ತೆ. ಅಂದರೆ ಅದರಲ್ಲಿ ಅರಿಶಿಣ ಪುಡಿ ಇರುತ್ತೆ, ಕಡಲೆ ಬೀಜದ ಕಲರ್ ಬ್ರೌನ್ ಕಲರ್ ಇರುತ್ತೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣಸಿನಕಾಯಿ ಜೊತೆ ಕರಿಬೇವು, ಕೊತ್ತಂಬರಿ, ಜಬ್ಬಿಲ್ಲ, ಕ್ಯಾಪ್ಸಿಕಮ್ಮು, ಬಟಾಣಿ, ಅದು ಇದು ಏನಾದ್ರು ಹಾಕ್ಲಿ, ಆ ಚಿತ್ರಾನ್ನ ನೋಡಿದಾಗ ಒಂದು ಕಲರ್ಫುಲ್ ಆಗಿ ಕಾಣುತ್ತೆ. ಅದಕ್ಕೋಸ್ಕರನೇ ಆ ಒಂದು ಅನ್ನದ ಒಂದು ಐಟಮ್ಗೆ ಎಲ್ಲರೂ ಚಿತ್ರಾನ್ನ ಅಂತ ಕರೀತಾರಾ ಅನ್ನೋ ಒಂದು ಪ್ರಶ್ನೆ ನನಗೆ. ಈ ಪ್ರಶ್ನೆ ನನಗೂ ಬಹಳಷ್ಟು ಸಮಯ ಬಂದಿದೆ. ಆದರೆ ಇದಕ್ಕೆ ಮೊನ್ನೆ ಉತ್ತರ ಸಿಕ್ತು. ಮಹೇಂದ್ರ ಕುಮಾರ್ ಅಂತ ಮೈಸೂರಿನ ಕಥೆಗಳು ಅಂತ ಒಂದು ವಿಡಿಯೋ. ಅವ್ರು ಯೂಟ್ಯೂಬರು. ನನಗೆ ಬಹಳ ಇಷ್ಟ ಅವ್ರ ವಿಡಿಯೋಗಳು. ಅಂದರೆ ತುಂಬ ಸಾಕಷ್ಟು ವಿಡಿಯೋಗಳನ್ನು ಅಪ್ಪಿ ತಪ್ಪಿಯೂ ಮಿಸ್ ಮಾಡಿಲ್ಲ. ಅವರು ಕರಾರವಾಕ್ಕಾಗಿ ಸತ್ಯಕ್ಕೆ ಹತ್ತಿರವಾಗಿ ತೋರಿಸ್ತಾರೆ ವಿಡಿಯೋಗಳು. ಆಮೇಲೆ ಅನ್ವೇಷಣೆ ಮಾಡೋದಲ್ಲಿ, ಅಧ್ಯಯನ ಮಾಡೋದಲ್ಲಿ ಯಾವ ಮಾತನ್ನು ಅವರಲ್ಲ. ನಾವು ಭಾಳ ಸಲ ಪರೀಕ್ಷೆ ಮಾಡಿದ್ದೀನಿ. ಅವ್ರ ವಿಡಿಯೋಗಳನ್ನ ನೋಡಿದ್ರೆ ನಮಗೊಂದು ಗೌರವ ಬರುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಅಂದರೆ ಮೈಸೂರು ಮಹಾರಾಜರ ಅವರ ಸಂಸ್ಥಾನದ ಬಗ್ಗೆ ಅವ್ರು ಎಷ್ಟು ಚೆನ್ನಾಗಿ ಅಷ್ಟು ಗೌರವ ಇಟ್ಕೊಂಡು ಹೇಳ್ತಾರೆ ಅಂತಂದರೆ, ಅದಕ್ಕೆ ನಮ್ಮ ಉಕ್ತಿ ಇದೆ, ರಾಜ ಸರ್ವತ್ರ ಪೂಜ್ಯಂತಿ. ಮಹಾರಾಜರುಗಳು, ಹಿಂದೆ ಸಂಸ್ಥಾನಗಳನ್ನು ಆಳದಂಥ ಮಹಾರಾಜರುಗಳಿಗೆ ವಿಶೇಷವಾದ ಒಂದು ಸಾನ್ನಿಧ್ಯ. ರಾಜ ಊರಿಗೆ ಬಂದ್ಬಿಟ್ರೆ ಅಂದರೆ ದೇವರು ಬಂದ್ರಂಗೆ. ಅಂತಹ ಮಹಾರಾಜರ ಬಗ್ಗೆ, ಮಹಾರಾಣಿಯರ ಬಗ್ಗೆ, ಲಕ್ಷ್ಮೀ ವಿಲಾಸಸಾಗರ ಡ್ಯಾಮು ಕಟ್ಟೋದಕ್ಕೆ ಮಹಾರಾಣಿಯವರು ತಮ್ಮ ಒಡವೆಗಳನ್ನೆಲ್ಲ ಅದನ್ನು ಮಾರಿ ಹಣ ಇಟ್ಟು ಆ ಡ್ಯಾಮ್ ಕಟ್ಸೋರು. ಅಂಥ ಮಹನೀಯರು, ಅಂಥ ಪುಣ್ಯಾತ್ಮರು ನಮ್ಮಲ್ಲಿ ಇದ್ದಿದ್ದಕ್ಕೆ ಇವತ್ತು ಅನ್ನ ಬೆಳೆ ಇವತ್ತು ಬೆಳೀತಾ ಇಲ್ಲ. ಮಹೇಂದ್ರ ಕುಮಾರ್ ಅವರು ಹೇಳಿದ್ರು ಮೊನ್ನೆ ವಿಡಿಯೋದಲ್ಲಿ. ಏನು ಅಂದರೆ ಛತ್ರ ಛತ್ರಗಳು, ಅನ್ನ ಛತ್ರಗಳು ಇರ್ತಾಯಿತ್ತು. ಅನ್ನ ಛತ್ರಗಳಲ್ಲಿ ಈಗಿನ ಕಾಲದ ರೀತಿ ಹೋಟ್ಲು ಏನೂ ಇಲ್ಲ. ಎಲ್ಲ ಹೋದವರೆಲ್ಲ ಒಂದು ಊರಿಂದ ಇನ್ನೊಬ್ಬರಿಗೆ, ಒಂದು ಊರಿಗೆ ಪ್ರವಾಸಿಗರು ಪ್ರಯಾಣ ಮಾಡೋದಕ್ಕೆ ಏಕೈಕ ಸ್ಥಳ ಅಂತ ಅಂದರೆ ಅನ್ನ ಛತ್ರಗಳು. ಆ ಅನ್ನ ಅದು ಉಚಿತ, ಯಾವುದೇ ಶುಲ್ಕಗಳಿಲ್ಲದೆ ಅನ್ನ ಛತ್ರಗಳನ್ನು ಅವರು
ಅಲ್ಲಿ ಏರ್ಪಾಡು ಮಾಡ್ತಾಯಿದ್ರು. ಆ ಅನ್ನ ಚಿತ್ರಗಳಲ್ಲಿ ಆಮೇಲೆ ಯಾತ್ರಾರ್ಥಿಗಳು ಪ್ರವಾಸಿಗರು ಏನು ಮಾಡ್ತಾಯಿದ್ರು ಅಂದರೆ ಹಿಂದಿನ ದಿವಸ ರಾತ್ರಿ ಬಂತಂಗಿ ರಾತ್ರಿ ಊಟ ಮಾಡಿ ಬೆಳಿಗ್ಗೆ ಅಷ್ಟೊತ್ತಿಗೆ 1 ಈ ಥರ ಬಸ್ಸಿನ ವ್ಯವಸ್ಥೆ ಇಲ್ಲ, ಕಾರ್ ಇಲ್ಲ, ಆಟೋ ಇಲ್ಲ, ಏನಿಲ್ಲ, ಕುದುರೆ ಗಾಡಿ ಹೋಗ್ಬೇಕು, ಇಲ್ಲ ಕುದುರೆ ಗಾಡಿಲಿ ಹೋಗ್ಬೇಕು, ನಡ್ಕೊಂಡು ಹೋಗ್ಬೇಕು, ಕುದುರೆ ಗಾಡಿ ಇಲ್ಲ ಇದು ಎತ್ತಿನ ಗಾಡಿ ಆ ರೀತಿ ಹೋಗ್ಬೇಕಾಗಿತ್ತು. ಬೆಳಿಗ್ಗೆ ಬೇಗ ಎದ್ದೋದ್ರೆ ಅವ್ರಿಗೆ ಏನಾರು ಒಂದು ತಿನ್ನಕ್ಕೆ ಕೊಡ್ಬೇಕಲ್ಲ. ರಾತ್ರಿ ಅನ್ನ ಮಾಡಿರೋರು ಜನ ಜಾಸ್ತಿ ಬರ್ತಾರೆ ಅಂತ ಮಾಡಿರ್ತಾ ಇದ್ರು. ಕಾರಣಾಂತರಗಳಿಂದ ಒಂದೊಂದು ದಿವಸ ಉಳಿದು ಬಿಡ್ತಾ ಇದ್ರು. ಆ ಉಳಿದಿರೋ ಅನ್ನನ ಈಗ ರಾತ್ರಿ ಮಾಡಿರೋ ಅನ್ನ ಬೆಳಿಗ್ಗೆ ಕಳಿಸೋಗುತ್ತೆ, ಬೆಳಿಗ್ಗೆ ಮಾಡಿರೋ ಅನ್ನ ಮಧ್ಯಾಹ್ನ ಮಾಡಿರೋ ಅನ್ನ ರಾತ್ರಿಗೆ ಕಳಿಸೋಗುತ್ತೆ. ಆ ರೀತಿಯ ಕಾಲ ಅಲ್ಲ. ಆ ಅನ್ನ ಮಾಡಿದ್ರೆ ನೀವು 2 ದಿವಸ ಇಟ್ಟರು ಅನ್ನ ಏನೂ ಆಗ್ತಾ ಅಂತ ಅಕ್ಕಿ ಸಾವಯವ ಗೊಬ್ಬರಗಳನ್ನ ಉಪಯೋಗಿಸ್ತಾ ಇದ್ರು. ಈ ಆರ್ಟಿಫಿಷಿಯಲ್ ಮೆನ್ಯೂರ್ಗಳನ್ನು ಉಪಯೋಗಿಸ್ತಾ ಇರಲಿಲ್ಲ. ಅಕ್ಕಿ ಏನು ಅನ್ನ ಏನೂ ಆಗ್ತಾ ಇರಲಿಲ್ಲ. ಆ ಅನ್ನವನ್ನು ಉಳಿದಿದ್ದ ಅನ್ನದಲ್ಲಿ ಇವರು ಛತ್ರಾನ್ನ, ಛತ್ರದಲ್ಲಿ ಮಾಡುವ ಅನ್ನ ಛತ್ರಾನ್ನ. ಆ ಛತ್ರಾನ್ನ ಬಂದು ಈಗ ಬರ್ತಾ ಬರ್ತಾ ವಾಡಿಕೆ ಮೇರೆಗೆ ಎಷ್ಟೋ ಬದಲಾವಣೆಗಳಾಗುತ್ತೆ ಪದಗಳಲ್ಲಿ. ಕಾಲಕ್ರಮೇಣ ಎಷ್ಟೋ ಊರುಗಳ ಹೆಸರು ಬದಲಾವಣೆ ಆಗುತ್ತೆ. ಮೂಲತಃ ನಮ್ಮೂರ ಹೆಸರು ಕೊಣದೂರು, ಮೂಲತಃ ಕೊಣದೂರಲ್ಲ ಕೊಳಲೂರು. ಬರ್ತಾ ಬರ್ತಾ ಏನಾಯ್ತು, ಕೊಣದೂರು ಆಯ್ತು. ಹಾಗಾಗಿ ಆ ರೀತಿ ಬದಲಾವಣೆಗಳಾಗಿ ಛತ್ರದ ಅನ್ನ, ಛತ್ರಾನ್ನ ಹೋಗಿ ಚಿತ್ರಾನ್ನ. ಇದನ್ನ ನಮಗೆ ಪರಿಚಯಿಸಿದಂತಹ ಮಹೇಂದ್ರ ಕುಮಾರ್ ಅಂತ, ಅವರಿಗೆ ನಮ್ಮ ಮಾಮಾ ಸ್ಕೈ ರುಚಿ ಕಡೆಯಿಂದ ಒಂದು ನಮಸ್ಕಾರ. ಹಾಗೆ ಈ ತರಹ ಅಮೂಲ್ಯವಾದ ವಿಷಯಗಳನ್ನು ತಾವು ದಯಮಾಡಿ ನಮಗೆ ತಿಳಿಸ್ತಾ ಇರಿ. ನಾವು ಅತ್ಯಂತ ಸಂತೋಷ ಪಡ್ತೀವಿ. ನಮಗೇನೋ ಒಂದು ದೈವಿಕ ಶಕ್ತಿ ಬರುತ್ತೆ. ಈಗ ಎಲ್ಲ ಫ್ರೈ ಆಗಿದೆ ಕಂದ. ಈಗ ಕಾಯಿ ತುರಿ ಹಾಕಮ್ಮ. ಅವಾಗೇನು ಕಾಯಿ ತುರಿನೂ ಬೇಕಾಗಿರಲಿಲ್ಲ, ಕಾಯಿ ಯಥೇಚ್ಛವಾಗಿತ್ತು. ಹಾಕಿದ್ರು ಓಕೆ, ಹಾಕದೆ ಹೋದ್ರೂ ಆಗಿನ ಅನ್ನದಲ್ಲೇ ಅಷ್ಟು ರುಚಿ ಇರ್ತಾ ಇತ್ತು, ಅಷ್ಟು ಮಹತ್ವ ಇರ್ತಾ ಇತ್ತು. ರುಚಿಗೆ ತಕ್ಕಷ್ಟು ಉಪ್ಪು, ಸಾಕು. ಈಗ ಅನ್ನ ಹಾಕ್ಬಿಡ್ಬಿಟ್ಟ. ನನ್ನ ಕೈಯಿಂದಾನೇ ಹಾಕ್ತೀನಿ. ಹೌದು, ಉದುರಾಗಿ ಮಾಡಿ ಇಟ್ಕೊಂಡ್ರು ಅನ್ನ. ಅಥವಾ ಆ ಕಾಲದಲ್ಲಿ ಅನ್ನ ಹೇಗಿರ್ತಿತ್ತು ಹಾಗೆ ಅಲ್ಲ. ಅದು ಆ್ಯಕ್ಚುಲಿ ಈಗ ಕಾಲ ಹೇಗೆ ಬದಲಾವಣೆ ಆಗಿದೆ ಅಂದರೆ, ಅನ್ನ ಕೆಲವರಿಗೆ ಮುದ್ದೆ ಆದರೆ ಕಷ್ಟ, ಯಾಕೆ ಮುದ್ದೆ ಮಾಡಿದ್ಯಾ. ಕೆಲವರಿಗೆ ಉದುರಾದರೆ ವಯಸ್ಸಾದವ್ರಿಗೆ ನುಂಗಕ್ಕೆ ಆಗಲ್ಲ, ಯಾಕೆ ಉದುರು ಮಾಡಿದ್ಯಾ. ಮನೆಯಲ್ಲಿ ಇಬ್ಬರು ವಯಸ್ಸಾದವ್ರು ಇರ್ತಾರೆ, ಆಯಿತಾ. ಮಕ್ಕಳು ಆ ಚಿತ್ರಾನ್ನ ನಾವು ಮಾಡಿದ್ರೆ ಮಕ್ಕಳು ಏನಪ್ಪ ಮುದ್ದೆ ಮಾಡಿದ್ಯಾ ಅಥವಾ ಏನಮ್ಮ ಮುದ್ದೆ ಮಾಡಿದ್ಯಾ ಅಂತಾರೆ, ಆಯಿತಾ. ಇಲ್ಲಿ ಆ ಕಾಲದಲ್ಲಿ ಅವು ಏನು ಅನ್ನ ಇರ್ತಿತ್ತು ಅದನ್ನು ಭಕ್ತಿಯಿಂದ ಏನು ಕೊಟ್ಟರು ಅದನ್ನು ಅನ್ನಪೂರ್ಣೇಶ್ವರಿ ಪ್ರಸಾದ ಅಂತ ಸ್ವೀಕಾರ ಮಾಡ್ತಾಯಿದ್ರು. ಆ ಕಾಲ ಬರಬೇಕು, ಮತ್ತೆ ಬರಬೇಕು. ಮನೆಯಲ್ಲಿ ಎಷ್ಟೋ ಜನ ಗಂಡಸರು ಹೆಂಗಸರುಗಳು ಅಡುಗೆ ಮಾಡುವಾಗ ಯಾವತ್ತೋ ಒಂದು ದಿವಸ ತಪ್ಪು ಹಾಗೆ ಆಗುತ್ತೆ. ಆ ದಿವಸಗಳಲ್ಲಿ ಒಂದು ದಿವಸ ಉಪ್ಪು ಕಮ್ಮಿ ಆಗುತ್ತೆ, ಉಪ್ಪು ಜಾಸ್ತಿ ಆಗುತ್ತೆ. ಎಷ್ಟೋ ಜನ ಚಕಾರವನ್ನು ಎತ್ತದೇ ಊಟ ಮಾಡಿ ಹೋಗೋರು ಇವತ್ತು ಕಾಲದಲ್ಲೂ ಇದ್ದಾರೆ, ಚಕಾರ ಎತ್ತವರು ಇದ್ದಾರೆ. ಈಗ ನಿಂಬೆಹಣ್ಣು ರಸ ಹಾಕ್ಬಿಡುತ್ತಾ, ಸ್ಟವ್ ಆಫ್ ಮಾಡಿಬಿಡ್ತೀನಿ ಈ ಹಂತದಲ್ಲಿ. ಹಾಂ, ನಿಂಬೆಹಣ್ಣು ಚಿತ್ರಾನ್ನ ಆದರೆ ಸ್ವಲ್ಪ ನಿಂಬೆಹಣ್ಣು ಸಾಧಾರಣವಾಗಿರುತ್ತೆ, ಮುಂದೆ ಇದೆ. ನೋಡು, ಅರಿಶಿನ ಹಾಕೋದ್ರಿಂದ ಅರಿಶಿನಕ್ಕೆ ಎಷ್ಟು ಮಹತ್ವ, ಅದಕ್ಕೆ ಒಂದು ಪೂಜ್ಯ ಸ್ಥಾನ. ಮತ್ತು ಬರೀ ಸುಮ್ಮನೆ ಪೂಜ್ಯ ಸ್ಥಾನ ಕೊಟ್ಟಿಲ್ಲ ಹಿರಿಯರು, ಆಯಿತಾ. ಈವನ್ ಕುಂಕುಮ ಮಾಡೋದು ಅರಿಶಿನದಲ್ಲಿ. ಎಷ್ಟೋ ಜನಕ್ಕೆ ಈ ವಿಷಯ ಗೊತ್ತಿರಲ್ಲ. ನ್ಯಾಚುರಲ್ ಕುಂಕುಮ ಅಂತ ಏನು ಬರುತ್ತೋ ಅದರಲ್ಲಿ ಅದನ್ನು ನಾವು ಟೆಸ್ಟ್ ಮಾಡಿದಾಗ ಅರಿಶಿನದ ಅಂಶ ಬಂದಾಗ ಮಾತ್ರ ಅದು. ಟೆಸ್ಟ್ ಮಾಡಬೇಡ, ಸುಮ್ಮನೆ ಕೈಗೆ ಹಾಕೊಂಡು ಕುಂಕುಮ ಮೂಸ್ ನೋಡು, ಒರಿಜಿನಲ್ ಕುಂಕುಮ ಅರಿಶಿನದ ವಾಸನೆ ಬಂದೇ ಬರುತ್ತೆ. ಓಕೆ ಪುಟ್ಟ, ಕಲರ್ಫುಲ್. ಕೊನೆಗೆ ಕಲರ್ಫುಲ್ ಅನ್ನಕ್ಕೆ ಅನ್ನ ಅಲ್ಲ, ಅದು ಛತ್ರದ ಅನ್ನ ಇವಾಗ ಬರ್ತಾ ಬರ್ತಾ ಚಿತ್ರಾನ್ನ ಆಗಿದೆ ಅನ್ನೋದು ಕ್ಲಿಯರ್ ಆಯಿತು ಇವತ್ತಿನ ಕ್ಯಾಪ್ಸಿಕಮ್ ಚಿತ್ರಾನ್ನದ ಮೂಲಕ. ಖಂಡಿತ. ನಾವು ಈ ಮಾಹಿತಿಯನ್ನು ಎಷ್ಟೋ ಜನ ಪಾಪ ನೋಡ್ರಲ್ಲ, ಅವ್ರಿಗೆ ಮಹೇಂದ್ರ ಕುಮಾರ್ ಅವರು ನಮಗೆ ತಿಳಿಸ್ಕೊಟ್ರು, ನಾವು ಬೇರೆ ನಮ್ಮ ವೀಕ್ಷಕ ಬಂಧುಗಳಿಗೆ ತಿಳಿಸ್ತಾ ಇದ್ದೀವಿ. ಹೌದು, ಖಂಡಿತ. ಪುಟ, ಅದ್ಭುತವಾದ ಕ್ಯಾಪ್ಸಿಕಮ್ ಬಟಾಣಿ, ಹಸಿ ಬಟಾಣಿ ಚಿತ್ರಾನ್ನ ಅಲ್ಲ ಛತ್ರಾನ್ನ ರುಚಿ ನೋಡಿ ಹೇಗಿದೆ ಅಂತ ನಮ್ಮ ವೀಕ್ಷಕ ಬಂಧುಗಳಿಗೆ ಹೇಳು. ಸೊ ಇವತ್ತು ನಿಜವಾಗ್ಲೂ ನಾನು ಅಂದ್ಕೊಳ್ತಾ ಇದ್ದಿದ್ದು ಅಥವಾ ಡೌಟ್ ಕ್ಲಿಯರ್ ಅನ್ನೋದಕ್ಕಿಂತ ಕಲರ್ಫುಲ್ ಆಗಿರೋ ಅನ್ನ ಚಿತ್ರಾನ್ನ ಅಲ್ಲ, ಛತ್ರದ ಅನ್ನ ಚಿತ್ರಾನ್ನ ಆಗಿದೆ ಅನ್ನೋದು ಕ್ಲಿಯರ್ ಆಯಿತು. ಸೊ ನನ್ನ ಜೊತೆಗೆ ಎಷ್ಟೋ ಜನ ವೀಕ್ಷಕರಿಗೂ
ಗೊತ್ತಿರಲ್ಲ. ಸೊ ಅದು ನಿಮಗೂ ಇವತ್ತು ತಿಳ್ಕೊತೀರಾ ಈ ವಿಡಿಯೋ ಮುಖಾಂತರ ಅಂತ ಅನ್ಕೋತೀನಿ. ಸೊ ಟೇಸ್ಟ್ ಮಾಡ್ತೀನಿ, ಹೇಗಿದೆ ನೋಡೋಣ. ತುಂಬ ಅನ್ನ ಅಂತೂ ಉದ್ರಾಗಿ ಬಂದಿದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಬಟಾಣಿಗಳು, ಕ್ಯಾಪ್ಸಿಕಮ್ಮು ತುಂಬ ಚೆನ್ನಾಗಿ ಹದವಾಗಿ ಬೆಂದಿದೆ, ತುಂಬ ರುಚಿಯಾಗಿದೆ. ಸೊ ದಿಢೀರಂತ ಮಾಡ್ಬೋದು ಎನಿ ಟೈಮ್. ಅವಲಕ್ಕಿ ಈ ಜಾಗದಲ್ಲಿ ರೈಸ್ ಹಾಕೋ ಜಾಗದಲ್ಲಿ ಅವಲಕ್ಕಿ ಹಾಕ್ಬೋದು. ಅವಲಕ್ಕಿಯ ಮೂಲ ಯಾವುದು? ಅಕ್ಕಿನೇ ಅಲ್ವಾ? ಹೌದು. ಹಾಗಾಗಿ ಅವಲಕ್ಕಿ ಯೂಸ್ ಮಾಡ್ಬೋದು. ಪುರಿನೂ ಕಡಲೆ ಪುರಿನೂ ಹಾಕೋಬೋದು, ಮಂಡಕ್ಕಿ ಪುರಿ. ಹೌದು. ಸಪ್ಪೆ ಕಡಲೆ ಪುರಿನೂ ಕೂಡ ಹಾಕ್ಕೊಂಡು, ಕೆಲವರು ಸಪ್ಪೆ ಪುರಿ ಅಂತ ಹೇಳ್ತಾರೆ, ಅದನ್ನು ಕೂಡ ಹಾಕ್ಕೊಂಡು ನೀರಲ್ಲಿ ನೆನೆಸ್ಬಿಟ್ಟು ಅಥವಾ ಹಾಗೆ ಹಾಕ್ಕೊಂಡು ತಿಂದರೂ ಬರುತ್ತೆ. ಸೊ ಇದಂತೂ ತುಂಬ ಅದ್ಭುತವಾಗಿದೆ. ನೀವು ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಆಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ದಟ್ ನಮ್ಮ ಎಲ್ಲ ವಿಡಿಯೋಗಳು ನಿಮ್ಮನ್ನು ತಲುಪುತ್ತೆ. ಖಂಡಿತ. ಹಾಗೆ ಮುಂದಿನ ವಿಡಿಯೋ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರಗಳು. ನಮಸ್ಕಾರ ಬಂಧುಗಳೇ.